ತಮಿಳುನಾಡಲ್ಲಿ ಸರ್ಕಾರ ರಚನೆ ಕಗ್ಗಂಟು ಮುಂದುವರೆದಿದೆ. ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲು ಗವರ್ನರ್ ಭೇಟಿಗೆ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ತೆರಳಿದ್ದಾರೆ. ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ರೆ ನಾಳೆ ಅಥವಾ ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದೆ. ಇನ್ನು ಟಿವಿಕೆ ಕಚೇರಿ ಬಳಿ ಅಭಿಮಾನಿಗಳು ಕಾರ್ಯಕರ್ತರು ಸಂಭ್ರಮಿಸುತ್ತಿದ್ದಾರೆ. ಇನ್ನು ಸರ್ಕಾರ ರಚನೆಗೆ ಶಾಸಕರ ಬೆಂಬಲ ಇಲ್ಲದೆ ಪರದಾಡ್ತಾ ಇದ್ದಂತಹ ಟಿವಿಕೆಗೆ ವಿಸಿಕೆ ಶಾಸಕರು ಬೇಷರತ್ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸಹಿ ಮಾಡಿದ ಬೆಂಬಲದ ಪತ್ರವನ್ನ ವಿಸಿಕೆ ಶಾಸಕರು ವಿಜಯ್ಗೆ ಹಸ್ತಾಂತರಿಸಿದ್ದಾರೆ. ಈ ಮೂಲಕ ವಿಜಯ್ 120 ಶಾಸಕರ ಸಂಪೂರ್ಣ ಬೆಂಬಲವನ್ನ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈಗಾಗಲೇ 107 ಶಾಸಕರನ್ನ ಹೊಂದಿರುವಂತಹ ಟಿವಿಕೆಗೆ ಒಟ್ಟು 120 ಶಾಸಕರ ಬೆಂಬಲ ಸಿಕ್ಕಿದೆ. ಕಾಂಗ್ರೆಸ್ನ 5 ಶಾಸಕರು, ಸಿಪಿಐನ 2 ಶಾಸಕರು, ಸಿಪಿಐಎಂನ 2 ಶಾಸಕರು, ವಿಸಿಕೆಯ 2 ಮತ್ತು ಐಯುಎಂಎಲ್ನ ಪಕ್ಷದಿಂದಾಗಿ 2 ಶಾಸಕರ ಬೆಂಬಲ ಸಿಕ್ಕಿದೆ. ಇನ್ನು ವಿಜಯ್ ಸರ್ಕಾರದಲ್ಲಿ 2 ಡಿಸಿಎಂ ಹುದ್ದೆಗಳ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಮತ್ತು ವಿಸಿಕೆಗೆ ತಲಾ ಒಂದೊಂದು ಡಿಸಿಎಂ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಸಂಪುಟದಲ್ಲಿ ಹಿಡಿತ ಸಾಧಿಸಲು 2 ಸೀಟ್ ಪಡೆದಿರುವಂತಹ ವಿಸಿಕೆ ಶಾಸಕರಿಂದ ಭರ್ಜರಿ ಗೇಮ್ ನಡೀತಿದೆ. ತಮಿಳುನಾಡಲ್ಲಿ ಹೊಸ ಸರ್ಕಾರ ರಚಿಸಲು ಮುಂದಾಗಿರುವ ಟಿವಿಕೆಗೆ ಮಾಜಿ ಸಿಎಂ ಸ್ಟಾಲಿನ್ ಶುಭ ಕೋರಿದ್ದಾರೆ. ನಮ್ಮ ಮಿತ್ರ ಪಕ್ಷಗಳು ಕಾಂಗ್ರೆಸ್ ರೀತಿ ನಡೆದುಕೊಂಡಿಲ್ಲ. ಟಿವಿಕೆಗೆ ಬೆಂಬಲದ ಬಗ್ಗೆಯೂ ನಮ್ಮ ಜೊತೆ ಚರ್ಚಿಸಿಲ್ಲ. ಡಿಎಂಕೆ ಮಿತ್ರ ಪಕ್ಷಗಳಿಂದ ಟಿವಿಕೆಗೆ ಬೆಂಬಲ ಸಿಕ್ಕಿದೆ. ಹೊಸ ಸರ್ಕಾರವು ಜನಪರ ಯೋಜನೆ ಮುಂದುವರಿಸಲಿ. ಹೊಸ ಸರ್ಕಾರಕ್ಕೆ ಶುಭಾಶಯಗಳು ಅಂತ ಎಕ್ಸ್ ಮೂಲಕ ಸ್ಟಾಲಿನ್ ಹೇಳಿದ್ದಾರೆ. ರೆಸಾರ್ಟ್ ರಾಜಕಾರಣ ಮಾಡ್ತಾ ಇರುವ ಪಳನಿಸ್ವಾಮಿಗೆ ಎಐಎಡಿಎಂಕೆಯ ಒಂದು ಬಣ ಶಾಕ್ ಕೊಟ್ಟಿದೆ. ಪುದುಚೇರಿ ರೆಸಾರ್ಟ್ನಿಂದ ಚೆನ್ನೈಗೆ ಒಂದು ಬಣ ವಾಪಸ್ಸಾಗಿದೆ. ಈ ಬಣ ವಿಜಯ್ಗೆ ಬೆಂಬಲ ಕೊಡಲು ಮುಂದಾಗಿದೆ ಎನ್ನಲಾಗ್ತಾ ಇದೆ ಮತ್ತು ಸಿವಿ ಷಣ್ಮುಗಂ ನೇತೃತ್ವದ ಶಾಸಕರಿಂದ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಪಳನಿಸ್ವಾಮಿ ಬೇಡ ಅಂದ್ರೂ ಕೂಡ ಕೇಳದಂತಹ ಶಾಸಕರು ಅಧಿಕಾರದ ಆಸೆಗೆ ವಿಜಯ್ಗೆ ಪಳನಿಸ್ವಾಮಿ ಟೀಮ್ ಜೈ ಅಂದಿದೆ ಎನ್ನಲಾಗ್ತಾ ಇದೆ. ಇನ್ನು ತಮಿಳುನಾಡು ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಮಿಳುನಾಡಿನ ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗಿರೋ ವಿಚಾರವಾಗಿ ನನಗೇನು ಮಾಹಿತಿ ಇಲ್ಲ. ಕೆಲವು ಮಾಹಿತಿಗಳ ಪ್ರಕಾರ ಶಾಸಕರು ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಹೈಕಮಾಂಡ್ ನನಗೇನು ಹೇಳಿಲ್ಲ. ಏನಾದರೂ ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ರೆ ನಾನೇ ನಿಮಗೆ ಹೇಳ್ತಾ ಇದ್ದೆ. ತಮಿಳುನಾಡಿನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದರು. ಅವೆಲ್ಲ ಸುಳ್ಳು. ಯಾವ ಶಾಸಕರು ಈಗಲ್ಟನ್ ರೆಸಾರ್ಟ್ ಬಂದಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನಾದ್ರು ಹೇಳಿದರೆ ಅದು ಬೇರೆ ವಿಚಾರ. ನಾನು ಖಂಡಿತ ಹೇಳ್ತಿದ್ದೆ. ಯಾರು ನನಗೆ ಎಲ್ಲಿ ಯಾವ ಈಗಲ್ಟನ್ ಮುಚ್ಚಿದೆ, ಅದು ರಿಪೇರ್ ಏನೋ ಆಗ್ತಾ ಇದೆ ಅಂತ ಕಾಣ್ತಿದೆ. ಅವೆಲ್ಲ ಸುಳ್ಳೋದು. ಎಲ್ಲಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಕೆಲವರು ಹೈದ್ರಾಬಾದ್ ಹೋಗಿದ್ದಾರೆ ಅಂತ, ಕೆಲವು ಬೆಂಗಳೂರು ಬಂದಿದ್ದಾರೆ ಅಂತಂದರು. ಟಿ ವಿಲಿ ನಾನು ನೋಡಿದೆ ಅಷ್ಟೇ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೆ ಪಾರ್ಟಿ ಹೈಕಮಾಂಡ್ ಇನ್ನೇನು ಮಾತಾಡಿಲ್ಲ. ಪಾರ್ಟಿ ಹೈಕಮಾಂಡ್ ಮಾತಾಡಿದ್ರೆ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ವಾಟ್ ಎವರ್ ಪಾರ್ಟಿ ಸ್ಟ್ಯಾಂಡ್ಸ್ ಟೇಕ್ ಎ ಸ್ಟ್ಯಾಂಡ್. ಐ ವಿಲ್ ಅವಾಯ್ಡ್ ಬೈ ಇಟ್. ಇನ್ನು ತಮಿಳುನಾಡು ರಾಜಕೀಯದ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರಜಾಪ್ರಭುತ್ವ ಕಿತ್ತು ಹೊಗೆಯಬೇಕು ಎಂದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರುವ ರೀತಿ ಕಾಣ್ತಾ ಇದೆ. ಟಿವಿಕೆ ಪಕ್ಷ ಬಹುಮತ ಗಳಿಸಿದೆ. ಸಂವಿಧಾನವನ್ನು ಉಳಿಸಬೇಕಾದಂತಹ ರಾಜ್ಯಪಾಲರು ಸಂವಿಧಾನಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆ ಅಂತ ಅಂದ್ರೆ ರಾಜಕೀಯ ಭಾಷಣ ಆಗ್ತದೆ. ಪ್ರಜಾಪ್ರಭುತ್ವವನ್ನ ಕಿತ್ತೊಗಿಬೇಕು ಅನ್ನುವಂತ ತೀರ್ಮಾನವನ್ನ ಕೇಂದ್ರ ಸರ್ಕಾರ ಮಾಡಿದಾಗ ಕಾಣಿಸುತ್ತೆ. ಇವತ್ತು ಟಿವಿಕೆ ಪಕ್ಷ ಬಹುಮತವನ್ನ ಗಳಿಸಿದೆ. ಸುಪ್ರೀಂ ಕೋರ್ಟ್ ಕೂಡ ಯಾವ ಪಕ್ಷ ಅತಿ ಹೆಚ್ಚು ಸಂಖ್ಯೆಯನ್ನ ಗಳಿಸಿರ್ತದೆ ಅವರಿಗೆ ಮೊದಲನೇ ಅವಕಾಶವನ್ನ ಕೊಡಬೇಕು. ಆ ಅವಕಾಶದಲ್ಲಿ ವಿಫಲ ಆಯ್ತು ಅಂತ ಅವ್ರು ಪ್ರೂವ್ ಮಾಡ್ಬೇಕಾಗಿರೋದು, ಅವರು ಸ್ಟ್ರೆಂತ್ ಪ್ರೂವ್ ಮಾಡ್ಬೇಕಾಗಿರೋದು ಫ್ಲೋರ್ ಆಫ್ ದಿ ಹೌಸ್. ಸೊ ಹಾಗಾಗಿ ಇವತ್ತು ಕೆಲವು ಕಾರಣಗಳನ್ನ ಕೊಟ್ಟು ರಾಜ್ಯಪಾಲರು ಏನು ತೀರ್ಮಾನ ಮಾಡ್ತಾ ಇದ್ದಾರೆ, ಸಂವಿಧಾನವನ್ನ ಉಳಿಸುವಂತ ರಾಜ್ಯಪಾಲರು ಸಂವಿಧಾನಕ್ಕೆ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳಿ ನಾನು ಭಾವಿಸ್ತೀನಿ. ತಮಿಳುನಾಡಿನ ಅತಂತ್ರ ರಾಜಕೀಯದ ಬಗ್ಗೆ ನಟ ಉಪೇಂದ್ರ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ವಿಜಯ್ ಅವರ ಗೆಲುವನ್ನ ಸ್ವಾಗತಿಸ್ತೀನಿ. ದೊಡ್ಡ ಗೆಲುವು ಸಿಕ್ಕಿದೆ. ವಿಜಯ್ ಅವರ ಗೆಲುವಿನಲ್ಲಿ ನನಗೆ ತುಂಬಾ ಖುಷಿ ಅನಿಸಿದ್ದು ಜೆನ್ಜಿ ಜನರೇಷನ್ ವೋಟ್ ಹಾಕಿರೋದು. ವಿಜಯ್ ಅವರು ಏನ್ ಬದಲಾವಣೆ ತರ್ತಾರೆ ಅಂತ ನಾನು ಕಾಯ್ತಾ ಇದ್ದೇನೆ. ಆದ್ರೆ ನನಗೆ ರಾಜಕೀಯ ಬೇಕಿಲ್ಲ. ನಾನು ರಾಜಕೀಯ ಮಾಡಲ್ಲ. ಪ್ರಜಾಕೀಯ ಒಳ್ಳೇದು ಅನ್ಸಿದ್ರೆ 4 ಜನಕ್ಕೆ ಹೇಳಲಿ ಅಂತ ಹೇಳಿದ್ರು.
ದೊಡ್ಡ ಸಕ್ಸಸ್ಫುಲ್ ಆಗಿದ್ದಾರೆ. ಖಂಡಿತ ಒಂದು ಎಲ್ಲದಕ್ಕಿಂತ ನನಗೆ ತುಂಬ ಖುಷಿ ಅನಿಸಿದೆ ಅಂದರೆ ಒಂದು ಜೆನ್ಸಿ ಅನ್ನೋ ಒಂದು ಯಂಗ್ಸ್ಟರ್ಸ್ ಬಂದು ವೋಟ್ ಹಾಕಿದ್ದಾರೆ. ಅಪ್ ಟು 89% ವೋಟ್ ಹಾಕಿದ್ದಾರೆ ಅಂದರೆ ಎಲ್ರಿಗೂ ಏನೋ ಒಂದು ಬೇಕು ಅನಿಸಿದೆ. ಒಂದು ವೆಲ್ಕಮ್ ಇದದು ಖುಷಿ ನಿಜವಾಳು. ಅವರೆಲ್ಲ ಯಾಕಂದರೆ ಈ ಪಾಲಿಟಿಕ್ಸ್ ಅಂದರೆ ಪಾಲಿಟಿಕ್ಸ್ ಅನ್ನೋರು ಇವಾಗ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಅದೊಂದು ದೊಡ್ಡ ವಿಷಯ. ನೆಕ್ಸ್ಟ್ ಇವಾಗ ಅವ್ರು ಏನು ಮಾಡ್ತಾರೆ ಅನ್ನೋದು ತುಂಬ ದೊಡ್ಡ ವಿಷಯ. ಅದು ಆ ಒಂದು ಬದಲಾವಣೆಗಳು ಏನು ತರ್ತಾರೆ ಅನ್ನೋದು ನಾನು ಕಾಯ್ಕೊಂಡಿದ್ದೀನಿ, ನೋಡೋಣ. ಅದೇ ಥರ ನಮ್ಮಲ್ಲೂ ಕೂಡ ಖಂಡಿತ ಬಯಸ್ತಾ ಇದ್ದಾರೆ. ಬಟ್ ಆ ಥರ ಬಯಸಿದ್ರೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಗೊತ್ತಿಲ್ಲ ನಿಮಗೆ, ಆಲ್ರೆಡಿ ಪಕ್ಷಗಳಿದ್ದಾವೆ. ನೆಕ್ಸ್ಟ್ ಇನ್ಯಾರೋ ಬಂದು ಏನೋ ಒಂದು ದೊಡ್ಡದಾಗಿ ಏನೋ ಮಾಡಬೇಕು ಅಂದರೆ ವೆಯ್ಟ್ ಮಾಡಬೇಕಾಗತ್ತೆ. ನಾನು ಮಾಡ್ತಿರೋದು ಇದನ್ನೇ. ಇದೀಗ ರಾಜಕೀಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕೇರಳಂನಲ್ಲಿ ಮುಂದಿನ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಭಾರಿ ಕಸರತ್ತು ನಡೆಸ್ತಾ ಇದೆ. ಸಿಎಂ ಪಟ್ಟಕ್ಕಾಗಿ ಭಾರಿ ಪೈಪೋಟಿ ನಡೆಯುತ್ತಾ ಇದೆ. ಕಾಂಗ್ರೆಸ್ನಿಂದ ಕೆಸಿ ವೇಣುಗೋಪಾಲ್, ವಿಡಿ ಸತೀಶನ್ ಹೆಸರು ಮುಂಚೂಣಿಯಲ್ಲಿದೆ. ಇತ್ತ ನಿನ್ನೆ ಎಐಸಿಸಿ ವೀಕ್ಷಕರಾದ ಅಜಯ್ ಮಾಕೆನ್ ಹಾಗೂ ಮುಕುಲ್ ವಾಸ್ತಿಕ್ ನಡೆಸಿದ ಚರ್ಚೆಯಲ್ಲಿ ಹೊಸದಾಗಿ ಆಯ್ಕೆಯಾದ 63 ಶಾಸಕರ ಪೈಕಿ 43 ಶಾಸಕರು ಕೆಸಿವಿ ಬೆಂಬಲಕ್ಕೆ ನೀಡಿದ್ದಾರೆ. ಇತ್ತ ವಿಡಿ ಸತೀಶನ್ ದೆಹಲಿಗೆ ಹಾರಿದ್ದು ವರಿಷ್ಠರ ಭೇಟಿಗೆ ಯತ್ನಿಸ್ತಾ ಇದ್ದಾರೆ. ಇವತ್ತು ನಡೆಯುವ ಎಐಸಿಸಿ ಮೀಟಿಂಗ್ನಲ್ಲಿ ಸಿಎಂ ಚರ್ಚೆಗೆ ತೆರೆ ಬೀಳಲಿದೆ ಎನ್ನಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪುದುಚೇರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಶನಿ ದೇಗುಲಕ್ಕೆ ಡಿಕೆಶಿ ಭೇಟಿ ನೀಡಿದ್ದಾರೆ. ಕಾರೈಕಲ್ ತಿರುನಲ್ಲರ್ನಲ್ಲಿರುವಂತಹ ಶನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ತಮಿಳುನಾಡಿನ ಕರೂರಿನ ನೆರೂರಿನಲ್ಲಿರುವಂತಹ ಸದಾಶಿವ ಬ್ರಹ್ಮೇಂದ್ರ ಜೀವ ಸಮಾಧಿಗೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆಶಿ, ಬಹಳ ದಿನದ ಹಿಂದೆಯೇ ಹೋಗಬೇಕಾಗಿತ್ತು, ಆದರೆ ಆಗಿರಲಿಲ್ಲ, ದೇಗುಲ ಭೇಟಿಯಾಗಿ ಹೋಗ್ತಿದ್ದೇನೆ ಅಂತ ಹೇಳಿದ್ರು. ಹೌದಪ್ಪ, ನಾನು ದೇವಸ್ಥಾನ ಹೋಗಿರಲಿಲ್ಲ, ಭಾಳ ದಿನದಿಂದ ಶನೇಶ್ವರನ ಹಿಡಿಯೋಣ ಅಂತ ಹೋಗ್ತಿದ್ದೀರಿ. ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ದೀಪ ಬೆಳಗುವ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಕೇಂದ್ರ ಸಚಿವ ಅಮಿತ್ ಶಾ, ಮಠಾಧೀಶರು, ಸ್ವಾಮೀಜಿಗಳು, ಹಾಲಿ ಮಾಜಿ ಶಾಸಕರು, ಮಾಜಿ ಸಚಿವರು ಸೇರಿದಂತೆ ನೂರಾರು ಗಣ್ಯಾತಿ ಗಣ್ಯರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ರಾಜಕೀಯದಲ್ಲಿ ಯಡಿಯೂರಪ್ಪ ಅವರ 50 ವರ್ಷಗಳ ಸೇವೆಗೆ ಗಣ್ಯರು ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದರು. ಇನ್ನು ಯಡಿಯೂರಪ್ಪ ಕುರಿತು ಮಾತನಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಯಡಿಯೂರಪ್ಪ ಅಧಿಕಾರಕ್ಕೆ ಹೋರಾಡಿಲ್ಲ, ಜನರಿಗಾಗಿ ಹೋರಾಟ ಮಾಡಿದ್ರು. ಮಠಗಳಿಗೆ ಯಡಿಯೂರಪ್ಪ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ನನ್ನ ತಂದೆಗೆ ನೀಡಿದಂತೆಯೇ ನನಗೂ ಕೂಡ ಶ್ರೀಗಳ ಶಕ್ತಿ ತುಂಬಬೇಕು ಅಂತ ವಿಜಯೇಂದ್ರ ಮನವಿಯನ್ನು ಮಾಡಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಅಮಿತ್ ಶಾ, ಯಡಿಯೂರಪ್ಪ ಕರ್ನಾಟಕ ತುಂಬೆಲ್ಲ ಸೈಕಲ್ ತುಳಿದು ಪಕ್ಷ ಕಟ್ಟಿದವರು, ರೈತರು, ಕಾರ್ಮಿಕರು, ಜನಸಾಮಾನ್ಯರ ನಾಯಕರಾದರು. ಇಂದಿನ ಯುವಕರಿಗೆ ಯಡಿಯೂರಪ್ಪ ಪ್ರೇರಣೆ ಅಂತ ಗುಣಗಾನ ಮಾಡಿದ್ರು. ಸನ್ಮಾನ್ಯ BS ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟ, ಅಧಿಕಾರಕ್ಕೋಸ್ಕರ ಹೋರಾಟ ಅಲ್ಲ. ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಸಹ ಪ್ರಾಮಾಣಿಕವಾಗಿ ಬಡವರ ಕಣ್ಣೀರನ್ನು ಒರೆಸತಕ್ಕಂಥ ಕೆಲಸ ಮಾಡಿದ್ದಾರೆ. ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾಡಿನ ಶೋಷಿತ ಪೀಡಿತ ಸಮುದಾಯಗಳ ಧ್ವನಿಯಾಗಿ ಅವ್ರಿಗೆ ಆಸರೆ ಆಗ್ತಕ್ಕಂಥ ಕೆಲಸ ಸನ್ಮಾನ್ಯ BS ಯಡಿಯೂರಪ್ಪನವರು ಮಾಡಿದ್ದಾರೆ. साधारण व्यक्ति नैतिकता के सहारे आइडियोलॉजी को आगे कर किस प्रकार से आगे बढ़ सकता है, उसका उदाहरण श्रीमान येदियुरप्पा है. उनकी इच्छा शक्ति, संघ के संस्कार और राष्ट्र ही सर्वोपरि है, ये उनका विचार पूरा जीवन का ध्रुव वाक्य रहा. दक्षिण भारत में भाजपा को आगे बढ़ाने वाले नेता में येदियुरप्पा जी का नाम निश्चित रूप से सुवर्ण अक्षरों से लिखा जाए. 50 ವರ್ಷ ಕಾಲ ನಿಮ್ಮ ಯಡಿಯೂರಪ್ಪನನ್ನ ಪ್ರೀತಿಯಿಂದ ಸಲಹಿದ್ದೀರಿ, ಅಭಿಮಾನದಿಂದ ಬೆಳೆಸಿದ್ದೀರಿ, ನನ್ನ ಹೋರಾಟಕ್ಕೆ ಶಕ್ತಿ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತು ಅಧಿಕಾರದಲ್ಲಿದ್ದಾಗ ಬೆಳಕು ತೋರಿದ್ದೀರಿ. ಈ ಋಣ ಎಂದಿಗೂ ತೀರಿಸಲಾಗದೆಂದು ಮತ್ತೆ ಹೇಳುತ್ತಾ, ನನ್ನ ಕಡೆಯ ಉಸಿರಿರುವ ತನಕ ವಿರಮಿಸುವ ಪ್ರಶ್ನೆ ಇಲ್ಲ, ವಿರಮಿಸುವ ಪದ ನನ್ನ ಹತ್ತಿರ ಸುಳಿಯುವುದೂ ಇಲ್ಲ. ನನಗೆ ದೇವರು ಶಕ್ತಿ ಕೊಟ್ಟಿರುವ ತನಕ ಸಂಘಟನೆ ಹೋರಾಟವನ್ನು ನಾಡಿಗಾಗಿ, ದೇಶಕ್ಕಾಗಿ, ಪಕ್ಷಕ್ಕಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ.
ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವದ ಹಿನ್ನೆಲೆ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಕಡೆಯಿಂದ ಲಕ್ಷಾಂತರ ಕಾರ್ಯಕರ್ತರು ಆಗಮಿಸಿದ್ದಾರೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮಧ್ಯಾಹ್ನದ ಊಟಕ್ಕೆ ಮೈಸೂರು ಪಾಕ್, ಮೊಸರನ್ನ, ವೆಜ್ ಪಲಾವ್, ಮಜ್ಜಿಗೆ, ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಭಿಮಾನೋತ್ಸವಕ್ಕೆ ವರುಣ ಕ್ಷೇತ್ರದಿಂದಲೂ ಅಭಿಮಾನಿಗಳು ಆಗಮಿಸಿದ್ದಾರೆ. ಶೃಂಗೇರಿ ಅಂಚೆ ಮರು ಮತ ಎಣಿಕೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ರಾಜೇಗೌಡರಿಗೆ ಸೋಲಾಗಿದೆ. ಇನ್ನು ಇದೇ ವಿಚಾರವಾಗಿ ಕೊಪ್ಪದ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ ನಡೆಯಿತು. 2023ರ ಚುನಾವಣೆಯಲ್ಲಿ 201 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದೆ. ಮರು ಮತ ಎಣಿಕೆಯಲ್ಲಿ ನನಗೆ ಬಂದಿದ್ದ 255 ಪ್ಲಸ್ 2 ಮತಗಳು ಇನ್ವ್ಯಾಲಿಡ್ ಆಗುವಂತೆ ಮಾಡಿ ನನ್ನನ್ನು ಸೋಲಿಸುವಂತೆ ಮಾಡಿದ್ದಾರೆ. ನಾನು ಯಾರಿಗೂ ಕೆಟ್ಟದಾಗಲಿ ಎಂದು ಬಯಸಿಲ್ಲ. ನನಗೆ ನ್ಯಾಯ ಸಿಗಲಿ ಅಂತ ವೀರಭದ್ರೇಶ್ವರ ಸ್ವಾಮೀಜಿ ರಾಜೇಗೌಡ ಹಣ್ಣುಕಾಯಿ ಸಮರ್ಪಿಸಿದರು. ಪಶ್ಚಿಮ ಬಂಗಾಳದ ಮೊಟ್ಟ ಮೊದಲ ಬಿಜೆಪಿ ಸಿಎಂ ಆಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ದೀದಿಯ ಕಟ್ಟ ಶಿಷ್ಯನಾಗಿದ್ದ ಸುವೇಂದು ಟಿಎಂಸಿ ತೊರೆದು ಬಿಜೆಪಿ ಸೇರಿದ್ರು. 2 ಬಾರಿ ದೀದಿಗೆ ಸವಾಲು ಹಾಕಿದ್ದ ಸುವೇಂದು ಅಧಿಕಾರಿ ಈ ಬಾರಿ ಮಮತಾ ಬ್ಯಾನರ್ಜಿಯ ಭದ್ರಕೋಟೆ ಭವಾನಿಪುರದಿಂದಲೇ ಗೆದ್ದು ಇತಿಹಾಸ ನಿರ್ಮಿಸಿದ್ರು. ಇಂದು ಸಿಎಂ ಆಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಸುವೇಂದು ಜೊತೆಗೆ 5 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಿತೀಶ್ ಪ್ರಮಾಣಿಕ್ ಮತ್ತು ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತನಿಯಾ ಮತ್ತು ಕ್ಷುದಿರಾಮ್ ತುಡಿ, ದಿಲೀಪ್ ಘೋಷ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮೋದಿ, ಅಮಿತ್ ಶಾ ಸೇರಿದಂತೆ ಎನ್ಡಿಎ ಸರ್ಕಾರಗಳ ಎಲ್ಲಾ ಸಿಎಂಗಳು ಭಾಗಿಯಾಗಿದ್ದರು. ಸುವೇಂದು ಅಧಿಕಾರಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಿರಿಯ ಬಿಜೆಪಿ ಕಾರ್ಯಕರ್ತರನ್ನು ಗೌರವಿಸಿದ್ದಾರೆ. 1952ರಲ್ಲಿ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜ ಹಾರಿಸಲು ಶ್ಯಾಮ್ ಪ್ರಸಾದ್ ಮುಖರ್ಜಿ ಜೊತೆ ತೆರಳುತ್ತಿದ್ದಾಗ ಅರೆಸ್ಟ್ ಆಗಿದ್ದ ಮಖನ್ ಲಾಲ್ ಸರ್ಕಾರ್ ಅವರನ್ನು ಗೌರವಿಸಿದರು. ಭಾರತೀಯ ಸಶಸ್ತ್ರ ಪಡೆಗಳ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ನೇಮಕ ಆಗಿದ್ದಾರೆ ಮತ್ತು ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರಾಗಿ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಸರ್ಕಾರ ನೇಮಿಸಿದೆ. ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಜಮ್ಮು ಮತ್ತು ಕಾಶ್ಮೀರದ ಕತ್ರದಲ್ಲಿರುವ ಮಾತಾ ವೈಷ್ಣೋದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ತಮ್ಮ ಕುಟುಂಬದೊಂದಿಗೆ ದೇಗುಲಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಐಪಿಎಲ್ 19ನೇ ಆವೃತ್ತಿಯ 52ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಜೈಪುರದಲ್ಲಿ ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದಿರುವಂತಹ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇದೀಗ ವಿದೇಶದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇರಾನ್ನೊಂದಿಗೆ ಶಾಂತಿ ಮಾತುಕತೆಗಳ ಪ್ರಯತ್ನದ ನಡುವೆ ಇದೀಗ ರಷ್ಯಾ ಉಕ್ರೇನ್ನಲ್ಲಿನ ಸುದೀರ್ಘ ಯುದ್ಧಕ್ಕೆ 3 ದಿನ ಕದನ ವಿರಾಮ ಘೋಷಿಸಲಾಗಿದೆ. ಇಂದಿನಿಂದ ಮೇ 11ರವರೆಗೆ 3 ದಿನ ಕದನ ವಿರಾಮ ಘೋಷಿಸಿರುವುದಾಗಿ ಡೊನಾಲ್ಡ್ ಟ್ರಂಪ್ ಮಾಹಿತಿಯನ್ನು ನೀಡಿದ್ದಾರೆ. ಭಾರತ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳ ಮೇಲೆ ಅಮೆರಿಕ ವಿಧಿಸಿದ್ದ ಶೇಕಡ 10ರಷ್ಟು ಸುಂಕ ನೀತಿಗೆ ಅಮೆರಿಕದ ಫೆಡರಲ್ ನ್ಯಾಯಾಲಯ ತಡೆ ನೀಡಿದೆ. ಈ ಮೂಲಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಹಾರ್ಮುಜ್ ಬಿಕ್ಕಟ್ಟಿನ ನಡುವೆ ಇರಾನ್ನ ಆರ್ಥಿಕ ಜೀವನಾಡಿಯಾಗಿರುವ ಖಾರ್ಗ್ ದ್ವೀಪದಲ್ಲಿ ತೈಲ ಸೋರಿಕೆಯಾಗಿದೆ. ದ್ವೀಪದ ಸುತ್ತಲಿನ ಜಲಪ್ರದೇಶದಲ್ಲಿ ಸುಮಾರು 20 ಚದರ ಮೈಲಿಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ತೈಲದ ಪದರ ಆವರಿಸಿರುವುದು ಸ್ಯಾಟಲೈಟ್ನಲ್ಲಿ ಸೆರೆಯಾಗಿದೆ. ಹರ್ಮುಜ್ ಜಲಸಂಧಿ ಸಮೀಪದಲ್ಲಿ ಸಂಚರಿಸ್ತಾ ಇದ್ದ ಹಡಗಿನಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಅವಘಡದ ಬಳಿಕ ಹಡಗು ಪಲ್ಟಿಯಾಗಿದ್ದು, ಈ ಘಟನೆಯಲ್ಲಿ ಒಬ್ಬ ಭಾರತೀಯ ನಾವಿಕ ಸಾವನ್ನಪ್ಪಿದ್ದಾರೆ. 4 ಗಂಭೀರ ಗಾಯವಾಗಿದೆ.